ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಕೆಳಗಡೆ ಒಂದು ವಿಡಿಯೋ ಹಾಕಿದ್ದೀನಿ, ಇದು ನೋಡಿ ಬನ್ನಿ. ಈ ಘಟನೆ ದೇಶದ ಪ್ರತಿಯೊಬ್ಬ ಮನುಷ್ಯನನ್ನು ಕಲಕಿದೆ ಅಂತ ಹೇಳ್ಬೋದು. ಈ ಘಟನೆ ನಡೆದಿರುವುದು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯ ಕಿಸಗಾಂವ್ ಪ್ರದೇಶದ ಕಾವಡಾ ಬೆಟ್ಟದಲ್ಲಿ ಅಂತ ಹೇಳ್ಬೋದು. 18 ವರ್ಷದ ಯುವಕ ಕುನಾಲ್ ಎಂಬಂಥ ಯುವಕ ತನ್ನ ಐಫೋನ್ಗಾಗಿ ತನ್ನ ತಂದೆ ತಾಯಿ ಹತ್ರ ಬೇಡಿಕೆಯನ್ನು ಇಡ್ತಾನೆ. ತಂದೆ ಕೇವಲ ಒಬ್ಬ ಕಡುಬಡವ, ಅಂದರೆ ಚಾಲಕ ಅಂತ ಹೇಳ್ಬೋದು. ಅವರ ಒಂದು ಮನೆಯ ಆರ್ಥಿಕ ಪರಿಸ್ಥಿತಿ ಐಫೋನನ್ನು ಕೊಂಡುಕೊಳ್ಳೋಷ್ಟು ಇರೋದಿಲ್ಲ. ಹೀಗಾಗಿ ತಂದೆ ತಾಯಿ ಅದಕ್ಕೆ ವಿರೋಧ ಮಾಡ್ತಾರೆ. ಇದನ್ನು ಅರಿತ ಮಗ ಆ ಕಾವಡಾ ಬೆಟ್ಟ ಪ್ರದೇಶದಲ್ಲಿ ಸರಿಸುಮಾರು ಅಂದರೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆ ಸುಮಾರು ಹೋಗ್ತಾನೆ. ಇದನ್ನು ಕಾವಡಾ ಬೆಟ್ಟದ ತುದಿಯಲ್ಲಿ ಹೋಗ್ತಾನೆ. ಇದನ್ನು ತಿಳಿದಂತಹ ತಂದೆ ತಾಯಿಗಳು ಮತ್ತು ಗ್ರಾಮಸ್ಥರಿರ್ಬೋದು, ಪೊಲೀಸರಿರ್ಬೋದು, ಎಲ್ಲರೂ ಸಹ ಆ ಪ್ರದೇಶದಲ್ಲಿ ಧಾವಿಸ್ತಾರೆ. ಸರಿಸುಮಾರು 3 ಗಂಟೆಗಳ ಕಾಲ ಆ ಬೆಟ್ಟದ ತುದಿಯಲ್ಲಿ ನಿಂತಿರ್ತಕ್ಕಂಥ ಕುನಾಲ್ನನ್ನು ಹೇಗಾದರೂ ಮಾಡಿ ಆತನನ್ನು ಆ ಬೆಟ್ಟದ ತುದಿಯಿಂದ ಆತನ ಪ್ರಾಣವನ್ನು ರಕ್ಷಿಸಬೇಕು ಎಂಬತಕ್ಕಂಥ ಒಂದು ಹಠದಿಂದ 3 ಗಂಟೆಗಳ ಕಾಲ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಅದು ಫಲಿಸೋದಿಲ್ಲ. ಅದ ನಂತರ ತಂದೆ ತನ್ನ ಮಗನಿಗಾಗಿ ಒಂದು ಸ್ಟೆಪ್ ಮುಂದೆ ಹೋಗಿ ಆತನನ್ನು ಕೈ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಏನು ಮಾಡಬೇಕು, ಆಯಾ ತಪ್ಪಿ ತಂದೆ ಮಗ ಇಬ್ಬರು ಸತ ಆ ಒಂದು ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂತಾರೆ ಅಂತ ಹೇಳ್ಬೋದು. ಈ ದೃಶ್ಯವನ್ನು ಅಲ್ಲೇ ಇದ್ದಂತಹ ಅವರ ತಾಯಿ, ತನ್ನ ಗಂಡ ಆಗಿರ್ಬೋದು, ತನ್ನ ಮಗ ಆಗಿರ್ಬೋದು, ಆತ ಬಿದ್ದಿರ್ತಕ್ಕಂಥ ದೃಶ್ಯವನ್ನು ನೋಡಿ ಅವಳ ಹೃದಯ ಸತ ಛಿದ್ರವಾಗುತ್ತೆ. ಅವಳು ಸತ ಅದೇ ಸಮಯದಲ್ಲಿ ತನ್ನ ಪ್ರಾಣವನ್ನು ಆ ಪ್ರಪಾತದಿಂದ, ಆ ಬೆಟ್ಟದಿಂದ ಬಿಟ್ಟು ಕಳ್ಕೊಳ್ತಾಳೆ ಅಂತ ಹೇಳ್ಬೋದು. ಐಫೋನನ್ನು ಮತ್ತೆ ಖರೀದಿಸಬಹುದು, ದುಡ್ಡನ್ನು ಮತ್ತೆ ಸಂಪಾದಿಸಬಹುದು. ಒಂದು ವೇಳೆ ನೀವು ಎಕ್ಸಾಮಲ್ಲಿ ಫೇಲ್ ಆದರೆ ಮತ್ತೆ ಎಕ್ಸಾಮನ್ನು ಕಟ್ಟಿ ಪಾಸ್ ಆಗ್ಬೋದು. ಆದರೆ ಆ ತಂದೆಯ ಒಂದು ಶ್ರಮ, ತಾಯಿಯ ಕಣ್ಣೀರು, ಆದರೆ ನಿಮ್ಮ ಜೀವಕ್ಕೆ ಬೆಲೆ ಒಂದು ಸಲ ಹೋಗ್ಬಿಟ್ರೆ ಮತ್ತೆ ಯಾವತ್ತೂ ಬರೋದಿಲ್ಲ ಫ್ರೆಂಡ್ಸ್. ಈ ಒಂದು ತಪ್ಪು ನಿರ್ಧಾರವನ್ನು ಯಾವತ್ತೂ ತಗೊಬೇಡಿ. ನಿಮ್ಮ ತಂದೆ ತಾಯಿಯ ಕನಸು ಯಾವತ್ತೂ ನಿಮ್ಮ ಅಂತ್ಯವಾಗಿರುವುದಿಲ್ಲ. ನಿಮ್ಮ ಯಶಸ್ಸೇ ಅವರ ಕನಸಾಗಿರುತ್ತೆ. ಸಾಧ್ಯವಾದರೆ ಅವರಿಗೆ ಹೆಮ್ಮೆಯಾಗಿರಿ. ಯಾವತ್ತೂ ಅವರಿಗೆ ಅವರ ಜೀವನಕ್ಕೆ ತುಂಬ ಮಾರಕ ಆಗಬೇಡಿ ಅಂತ ನಾನು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀನಿ.